ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಹಾಗೂ ಸತ್ಯಾಂಶ ಇದೆ ಅನ್ನೋದಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಬಂಧು ಮಿತ್ರರಿಗೂ ಸಬ್ಸ್ಕ್ರೈಬ್ ಹೇಳೋದನ್ನ ಮರಿಬೇಡಿ. ನನ್ನ ಹಿಂದಿನ ವಿಡಿಯೋಲಿ ಲಕ್ಷ್ಮಿಯ ಒಂದು ಚಿಕ್ಕದಾಗಿ ಹೇಗೆ ಪೂಜೆಯನ್ನು ನಾವು ಮಾಡ್ಕೋಬೋದು ಅನ್ನತಕ್ಕಂಥ ಮಾಹಿತಿ ತಮಗೆ ತಿಳಿಸಿದ್ದೆ. ಹಾಗೂ ಈ ವಿಡಿಯೋಲಿ ಇನ್ನು ಮುಂದಿನವಾದ ಸಮಯ ಹಾಗೂ ನೈವೇದ್ಯವನ್ನು ಹೇಗೆ ಮಾಡಬೇಕು, ಏನೇನು ಮುಂದಿನ ವಿಚಾರವನ್ನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಸಮಯ ಅಂತ ಹೋಗಿದ ತಕ್ಷಣ ಯಾವುದಪ್ಪ ಸಮಯ ಅಂದರೆ ವಾರ ಏನೋ ತಿಳಿಸ್ತೆ, ಅಂದರೆ ಶುಕ್ರವಾರ ಅನ್ನತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತೆ. ಆದರೆ ಸಮಯ ಯಾವಾಗಪ್ಪ ನಾವು ಮಾಡಬೇಕು ಈ ಒಂದು ಲಕ್ಷ್ಮೀ ಪೂಜೆ ಅನ್ನೋದಾದರೆ ಗೋಧೂಳಿ ಸಮಯ. ಅಂದರೆ ಗೋಧೂಳಿ ಸಮಯ ಅನ್ನೋದಾದರೆ 5:30 ಅಂದರೆ ಯಾವುದೇ ಒಂದು ಹಸು ನಮ್ಮ ಮನೆ ಒಳಗೆ ಆಗಿನ ಕಾಲದಲ್ಲಿ ಹಾಗೂ ಇಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾವುದಾದ್ರೂ ಹಸುಗಳು ಸಾಕಿದ್ದಾರಪ್ಪ ಅನ್ನೋದಾದರೆ ಗೋಧೂಳಿ ಸಮಯ ಅನ್ನೋದಾದರೆ ಒಂದು 5:30 6:30 ಆ ಸಮಯದಲ್ಲಿ ನಾವು ಶುರು ಅನ್ನೋದನ್ನ ನಾವು ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ಪೂಜೆ ಶುರು ಆದ ಮೇಲೆ ಮುಕ್ತಾಯ ಆಗೋದು ನಮಗೆ ಲೆಕ್ಕಕ್ಕೆ ನಾವು ತಗೊಳ್ಳಲ್ಲ. ಹಾಗಾಗಿ ಸಮಯನೂ ತಿಳಿಸ್ತೆ. ಆದರೆ ಈ ಪೂಜೆಯನ್ನು ಶುರು ಮಾಡಿದ ವೇಳೆಗೆ ಅಂದರೆ ನಾವು ಏನೇ ಒಂದು ಶುಭ ಅಂತ ಶುರು ಮಾಡಿದ್ಮೇಲೆ 2ನೇ ವಾರದಲ್ಲಿ ನಮ್ಗೆ ಯಾವುದೇ ಥರದ ಅಡಚಣೆಗಳು ಬಂದ್ರೂ ಕೂಡ ನಾವು ಒಂದು ಅಡಚಣೆ ಇಲ್ದಿರೋಗೂ ನೋಡ್ಕೋಬೇಕಾಗತ್ತೆ. ಅಂದರೆ ಕೆಲವೊಂದು ಸಲ ಏನಾಗತ್ತಪ್ಪ ಅಂದರೆ ಒಂದು ಹೆಣ್ಣು ಮಕ್ಕಳು ಏನಾದ್ರು ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ತಿಂಗಳ ಸ್ಥಾನ ಏನಾದ್ರು ಬರುತ್ತಾ ಅನ್ನತಕ್ಕಂಥ ಮಾಹಿತಿನ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಮೊದಲನೇ ವಾರ ಏನೋ ನಾವು ಮಾಡಿದ್ವು, ಮುಂದಿನ ವಾರ ನಾವು ಮಾಡೋಕ್ಕಾಗಲ್ಲ ಅಂದಾಗ ಅದು ತಪ್ಪಾಗುತ್ತೆ. ಹಾಗಾಗಿ ನಮಗೆ ಒಂದು ಬ್ರೇಕ್ ಅನ್ನೋದ ಆಗಬಾರ್ದು. ಹಾಗಾಗಿ ಆ ಒಂದು ಸ್ಥಾನನೂ ನೋಡ್ಕೋಬೇಕಾಗತ್ತೆ. ಮತ್ತು ಯಾವುದೇ ಕಾರಣದಲ್ಲೂ ಅಶುಭ ವಾರಗಳಲ್ಲೂ ಕೂಡ ನಾವು ಮಾಡಬಾರ್ದು. ಅಂದರೆ ಅಶುಭ ಮಾಸದಲ್ಲಿ ಅಂದರೆ ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ 7ರಿಂದ 21ನೇ ತಾರೀಕು ಅಂದರೆ ಪಕ್ಷ ಮಾಸ ಅನ್ನೋದು ಬರುತ್ತೆ. ಅಂದರೆ ನಾವು ಆ ಮಾಸದಲ್ಲಿ ಅವಾಗ ಏನಪ್ಪ ಅಂದರೆ ಎಡೆಯನ್ನು ಇಡುವಂಥ ಸಮಯ. ಹಾಗಾಗಿ ಏನಂದರೆ ನಮ್ಮ ಹಿರಿಯರಿಗೆ ಸಂಬಂಧಪಡುತ್ತೆ. ಆ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಲಕ್ಷ್ಮಿಯ ವಿಚಾರ ಬಂದಾಗ ನಾವು ಶುರು ಅನ್ನೋದನ್ನ ಮಾಡಂಗಿರಲ್ಲ. ಆದರೆ ತದನಂತರ ನವರಾತ್ರಿ 9 ದಿನಗಳಲ್ಲಿ ನವರಾತ್ರಿ ಪೂಜೆ ಬರುತ್ತೆ. ಆ ಸಮಯದಲ್ಲಿ ನಾವು ಪೂಜೆ ಅನ್ನೋದನ್ನ ಮಾಡ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಪಕ್ಷ ಮಾಸದಲ್ಲಿ ಶುರು ಅನ್ನೋದು ಮಾಡಂಗಿರಲ್ಲ. ಆದರೆ ಏನಾದರೂ ನಾವು ಮಾಡಬೇಕಪ್ಪ ಅಂದರೆ ಅದು ಹಿಂದಿನ ವಾರ ಅಂದರೆ ಪಕ್ಷ ಮಾಸ ಶುರುವಾಗಕ್ಕಿಂತ ಮುಂಚಿನ ಹಿಂದಿನ ವಾರ ಶುಕ್ರವಾರ ಇದೆಯಪ್ಪ, ಅಂದಿನ ದಿನ ನಾವು ಆ ಪೂಜೆನ ನಾವು ಶುರು ಅನ್ನೋದು ಮಾಡ್ಬೋದು. ಹಾಗೂ ಮುಂದಿನ ವಾರ ಪಕ್ಷ ಮಾಸ ಆದರೂ ಕೂಡ ಕಂಟಿನ್ಯೂನ ನಾವು ಮಾಡ್ಕೋಬಹುದು. ಹೀಗೆ ನಾವು ವಾರಗಳ ಲೆಕ್ಕದಲ್ಲೂ ಕೂಡ ಪರಿಗಣನೆ ನಾವು ತಗೋಬೇಕಾಗತ್ತೆ. ಆಯಿತು, ತದನಂತರ ಏನಪ್ಪ ಮಾಡಬೇಕು ನೈವೇದ್ಯಕ್ಕೆ ವಿಚಾರ ಬಂದಾಗ ನೋಡಿ, ಪ್ರತಿದಿನ ಅಂದರೆ ನಮಗೆ ಪ್ರತಿ ವಾರ ಪೂಜೆ ಪುನಸ್ಕಾರ ಅನ್ನೋದು ಬರುತ್ತೆ. ಅಂದರೆ ಈ ಪೂಜೆನ ಎಷ್ಟು ದಿನಗಳ ಕಾಲ ಅನ್ನೋದು ಬರುತ್ತೆ. ಅಂದರೆ ಎಷ್ಟು ಮಾಸ, ವಾರ, ವರ್ಷ ಆ ರೀತಿಯಲ್ಲಿ ಬರುತ್ತೆ. ನಮಗೆ ಎಷ್ಟು ದಿನಗಳ ಕಾಲ ನಮಗೆ ಲಕ್ಷ್ಮೀ ಸ್ಥಾನ ಬಲವಾಗಿರ್ಬೇಕಾಗುತ್ತೋ ಅಲ್ಲಿಯವರೆಗೂ ಕೂಡ ಈ ಒಂದು ವಾರದಂತೆ ಅಂದರೆ ಶುಕ್ರವಾರ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಾವೇನಪ್ಪ ನೈವೇದ್ಯಕ್ಕೆ ಇಡ್ಬೋದು ಅಂದರೆ ಕೋಸಂಬರಿಯನ್ನು ನಾವು ಇಡ್ಬೋದು. ಹಾಗೂ ನಿಮಗೆ ಗೊತ್ತಿಲ್ಲದಂತೆ ಒಂದು ಬೆಲ್ಲದ ಪಾನಕ ಅಂದರೆ ಬರೀ ಬೆಲ್ಲದ ನೀರು, ಅದು ಬೆಲ್ಲದ ಅಂದರೆ ಯಾವುದೇ ಕಾರಣಕ್ಕೂ ನಾವು ಒಂದು ನಿಂಬೆ ಹಣ್ಣಿನ ರಸವನ್ನು ಆ ಒಂದು ಬೆಲ್ಲದ ನೀರಿಗೆ ಯಾವುದೇ ಕಾರಣಕ್ಕೂ ಹಿಂಡಬಾರ್ದು. ಹೀಗೆ ಇವೆರಡೂ ಕೂಡ ನಾವು ನೈವೇದ್ಯಕ್ಕಿಟ್ಟು ನಾವು ಒಂದು ಫಲ ಒಂದು ಏನು ಪೂಜೆ ಅನ್ನೋದನ್ನ ನಾವು ಒಂದು ಪ್ರಸಾದವನ್ನು ಇಟ್ಟು ಪೂಜೆ ಅನ್ನೋದನ್ನ ಶುರು ಮಾಡ್ಬೋದು. ಆ ಮಾಡಿದ ಒಂದು ಏನು ಪಾನಕ ಹಾಗೂ ಹೆಸರು ಬೇಳೆಯನ್ನು ಆ ಮನೆಯ ಅಂದರೆ ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಕೂಡ ತಗೊಳ್ಳೇಬೇಕಾಗತ್ತೆ. ಹಾಗೂ ಮತ್ತು ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಈ ಪೂಜೆಯನ್ನು ಶುರು ಅನ್ನೋದನ್ನ ಮಾಡಬಾರ್ದು. ಮೊದಲು ಯಾರಾದರೂ ಒಬ್ರು ಅಂದರೆ
ಗಂಡ ಹೆಂಡ್ತಿನೇ ಆಗಿರ್ಬೋದು ಅಥವಾ ತಾಯಿಗೆ ಆದರೂ ಆಗಿರ್ಬೋದು, ಯಾವುದೇ ಒಂದು ಪೂಜೆ ಅನ್ನೋದನ್ನ ಯಾರು ಕೂಡ ಒಬ್ಬರು ಮಾತ್ರ ಮಾಡ್ಬೇಕಾಗತ್ತೆ, ಮನೆಯಲ್ಲಿ ಒಬ್ಬರು ಮಾತ್ರ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎಲ್ಲರೂ ಕೂಡ ಒಬ್ರೊಬ್ಬರಂತ ನಾವು ಶುರು ಅನ್ನೋದು ಮಾಡಬಾರ್ದು. ಹಾಗೂ ಏನೋ ಇವಾಗ ಯಾರು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಇವಾಗ ಆ ಮನೆಯಲ್ಲಿ ಆ ಮನೆಯ ಒಡತಿ ಅಂದರೆ ಹೆಂಡತಿ ಶುರು ಮಾಡಿದಾರಪ್ಪ, ಆ ಹೆಂಡತಿ ಶುರು ಮಾಡಿದ್ದಾಳೆ, ಅದಾದ್ಮೇಲೆ ಏನಪ್ಪ ಬಂದಂಥ ನಾಣ್ಯನ ಒಂದು ಆ ಮನೆಯ ಒಡೆಯ ಅಂದರೆ ಆ ಯಜಮಾನ ಒಂದು ಹಣದ ಟ್ರಾನ್ಸಾಕ್ಷನ್ ಅನ್ನೋದು ಮಾಡ್ತಾ ಇದ್ದಾನೆ, ಅದು ಉಳಿಲಿ ಅಂತ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ. ತದನಂತರ ಅವ್ರಿಗೆ ಉಳಿತು, ತದನಂತರ ಏನು ಮಾಡಬೇಕಪ್ಪ ಅಂದರೆ, ಅವ್ರಿಗೆ ನಿಲ್ಲಿಸಿದ ನಂತರದ ಮೇಲೆ ಇನ್ನೊಬ್ರು ಅಂದರೆ ಅವರ ಒಂದು ಅಂದರೆ ಆ ಒಂದು ಅತ್ತೆಗೋ ಅಥವಾ ಒಂದು ಆ ಮನೆಯ ಒಡತಿ ಅಂದರೆ ಆ ಹೆಣ್ಣು ಮಗಳು ಬೇಕಾದರೂ ಆ ಒಂದು ಲಕ್ಷ್ಮಿಯನ್ನು ಇಟ್ಕೋಬಹುದು. ಆದರೆ ಹೀಗೆ ಯಾವುದೇ ಕಾರಣಕ್ಕೂ ಈ ಒಂದೇ ಮನೇಲಿ ಇಬ್ರು ಮಾಡಂಗಿಲ್ಲ. ಹಾಗಾಗಿ ಒಬ್ಬೊಬ್ಬರಂತೆ ಈ ಪೂಜೆ ಅನ್ನೋದನ್ನ ಮಾಡ್ಕೋಬಹುದು. ಹಾಗಾಗಿ ಈ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಂಡು ಹೋಗಿದೆ ಆದರೆ ಒಂದು ಲಕ್ಷ್ಮಿಯ ಫಲ ಪೂರ್ಣ ಫಲವಾಗಿ ಸಿಗತ್ತೆ. ಆಯಿತು, ಲಕ್ಷ್ಮಿ ಫಲ ಏನೋ ಸಿಕ್ಕಿತು. ಆದರೆ ತಮಗೆ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದರೆ, ಈ ಶುಕ್ರವಾರ ಏನೋ ಪೂಜೆಯನ್ನು ಮಾಡ್ಕೊಂಬಂದಿದ್ರ ಎಷ್ಟೋ ಮಾಸಗಳಾಯಿತು ಅಂದರೆ 1 ವರ್ಷ 2 ವರ್ಷ 3 ವರ್ಷ. ಆದರೆ ನಿಮಗೆ ಎಷ್ಟು ವರ್ಷಗಳು ಮಾಡ್ಕೋಬೇಕು ಅಂತ ಮನಸ್ಸಿರುತ್ತೋ ಅಷ್ಟು ವರ್ಷಗಳ ಕಾಲವನ್ನು ಮಾಡ್ಬೋದು. ಹಾಗೂ ಮಧ್ಯದಲ್ಲಿ ನಿಲ್ಲಿಸಿ ಮತ್ತೆ ತದನಂತರ ಇದನ್ನ ಶುರು ಅನ್ನೋದು ಕೂಡ ಮಾಡ್ಬೋದು. ಆದರೆ ನಿಮಗೆ ಟ್ರಾನ್ಸಾಕ್ಷನ್ ಅನ್ನೋದು ಶುರುವಾಗಿ ಹಣವು ಉಳಿದಿದೆ ಅನ್ನೋಷ್ಟು ಮಾತ್ರನೇ ಈ ಒಂದು ಪೂಜೆನ ಮಾಡಬೇಕೇ ಹೊರತು ಸ್ವಾರ್ಥ ಬುದ್ಧಿ ಅಂದರೆ ಇವಾಗ ನನಗೆ ಟ್ರಾನ್ಸಾಕ್ಷನ್ ನಡೀತಾ ಇದೆ ಮತ್ತು ಹಣವನ್ನು ನನಗೆ ಉಳಿತಾ ಇದೆಯಪ್ಪ, ಆದರೆ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟೇ ಬಂದರೂ ಲಕ್ಷ್ಮಿಯ ಸ್ಥಾನಬಲ ಯಾವೊಬ್ಬ ಮನುಷ್ಯನಿಗೆ ಸಾಕು ಅಂತ ಅನ್ಸಲ್ಲ. ಹಾಗಾಗಿ ನನಗೆ ಇನ್ನೂ ಬೇಕು ಅಂದ್ಕೊಂಡು ಇದನ್ನು ಮಾಡಿದ ಪಕ್ಷದಲ್ಲಿ ಅವ್ರಿಗೆ ತೊಂದರೆ ಪಟ್ಟೇ ಪಡ್ತಾರೆ. ಹಾಗಾಗಿ ತಮಗೆ ಈ ವಿಡಿಯೋಲಿ ಏನು ಹೇಳ್ತಾ ಇಷ್ಟಪಡ್ತೀನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಆ ಥರದ ತಪ್ಪನ್ನು ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಇವಾಗ ನಿಮ್ಗೆ ಸಾಕು ಅನ್ಸಿದ್ಮೇಲೆ ನೀವು ಇನ್ನೊಬ್ರಿಗೂ ಕೂಡ ಹೇಳಿ ಅದರದ ಫಲದಿಂದ ನಿಮಗೂ ಅದನ್ನ ಫಲ ಸಿಕ್ಕೇ ಸಿಗತ್ತೆ. ಆ ವ್ಯಕ್ತಿ ಪೂಜೆ ಏನು ಮಾಡ್ತಾನೋ ಆ ವ್ಯಕ್ತಿಯ ಪೂಜೆ ಫಲ ನಿಮಗೂ ಸಿಗತ್ತೆ. ಆಯಿತು, ಇವೆರಡು ತಮಗೆ ಒಂದು ಪೂಜೆ ಫಲ ಆಯಿತು. ಒಂದು ನೆಕ್ಸ್ಟು ಶುಕ್ರವಾರ ಏನೋ ಬಂತು, ಆ ವಾರದ ದಿನ ತಮಗೆ ಯಾವುದೋ ಒಂದು ಹೆಣ್ಮಗಳು ಬಂದಿರ್ಬೋದು ಅಥವಾ ಒಂದು ವಯಸ್ಸಾದಂಥ ಹೆಣ್ಮಕ್ಳು ಬಂದಿರ್ಬೋದು. ಹೇಗೆ ಹೆಂಗಸರು ಬಂದಿರ್ತಾರೋ ಅವತ್ತಿನ ದಿನ ತಾವುಗಳು ಒಂದು ಅರ್ಶಿನ ಕುಂಕುಮ ಕೊಡೋದು ಕೂಡ ಮರಿಬಾರ್ದು ಅಂತ ಹೇಳ್ತೀನಿ. ಹಾಗೂ ಇನ್ನೊಂದೇನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಅಂದರೆ ಈ ಏನೋ ಈ ಒಂದು ಫಲ ಸಿಗ್ಬೇಕು ಅಂದ್ರೆ ಪೂರ್ಣ ಫಲ ಕೊನೆಯ ಭಾಗ ಅಂದರೆ ಇವಾಗ ಏನೋ ಇಷ್ಟು ಮಾಸ ಅಂದರೆ ನಿಮ್ಗೇನೋ 48 ವಾರ ಆದ್ಮೇಲೆ ಇದು ಸಿದ್ಧಿ ಅನ್ನೋದಾಯ್ತು. ಆ ವಾರದಲ್ಲಿ ಅಂದರೆ 48ನೇ ವಾರದಲ್ಲೋ 51ನೇ ವಾರದಲ್ಲೋ ನೀವು ನಿಲ್ಲಿಸ್ಬೇಕಾಗತ್ತೆ. ಅಂದಿನ ದಿನ ತಾವು ಪೂಜೆ ಎಲ್ಲ ಮುಗಿಸಿದ ನಂತರದ ಮೇಲೆ ಅಟ್ಲೀಸ್ಟ್ 3 ಜನಕ್ಕೋ 5 ಜನಕ್ಕೋ ಅಥವಾ 9 ಜನಕ್ಕೋ ಅಂದರೆ ಹೆಣ್ಣು ಮಕ್ಕಳಿಗೆ ಅವತ್ತಿನ ದಿನ ಊಟ ಉಪಚಾರಗಳು ಅಂದರೆ ಒಂದು ಅನ್ನದಾನವನ್ನು ಮಾಡಬೇಕಾಗತ್ತೆ. ಹಾಗೂ ಫಲ ತಾಂಬೂಲವನ್ನು ಕೊಟ್ಟು ನಮಸ್ಕಾರ ಮಾಡಿದಾದರೆ ಅದರ ಪೂರ್ಣ ಫಲವನ್ನು ನಿಮಗೆ ದೊರಕುತ್ತೆ. ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ಈ ಮೊದಲನೇ ಭಾಗ ಹಾಗೂ 2ನೇ ಭಾಗವನ್ನು ನೋಡಿ ಶುರು ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ಏನಾದರೂ ಬೇರೆ ಥರದ ವಿಚಾರಗಳಿದ್ರೂ ತಮಗೇನು ಬೇಕು ಅನಿಸುತ್ತೋ ಆ ವಿಚಾರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.